ನಮಸ್ಕಾರ. ಡಿಜಿಟಲ್ ಟ್ವಿನ್ ಮುಂದಿನ ದಿನಗಳಲ್ಲಿ ಬರಲಿರುವ ನಿಮ್ಮ ಪ್ರತಿರೂಪ. ಮಾನವ ನಾಗರಿಕತೆಯ ಇತಿಹಾಸವನ್ನು ನಾವು ಗಮನಿಸಿದರೆ, ಮನುಷ್ಯ ತನ್ನ ಸುತ್ತಲಿನ ಜಗತ್ತಿನ ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ನಿಯಂತ್ರಣದಲ್ಲಿರಿಸಿಕೊಳ್ಳೋದಕ್ಕೆ ಸದಾ ಪ್ರಯತ್ನ ಮಾಡ್ತಲೇ ಬಂದಿದ್ದಾನೆ. ಪ್ರಾಚೀನ ಕಾಲದಲ್ಲಿ ಕಟ್ಟಡಗಳನ್ನು ಕಟ್ಟುವ ಮೊದಲು ಅವುಗಳ ಮಾದರಿಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಹಡಗುಗಳು, ಯಂತ್ರಗಳು ಮತ್ತು ನಗರಗಳ ವಿನ್ಯಾಸಗಳನ್ನು ಮೊದಲು ಚಿತ್ರಗಳ ಮತ್ತು ಮಾದರಿಗಳ ಮೂಲಕ ಪರೀಕ್ಷೆ ಮಾಡಲಾಗ್ತಾ ಇತ್ತು. ನಂತರ ಕಂಪ್ಯೂಟರ್ಗಳ ಯುಗದಲ್ಲಿ ಅನುಕರಣೆ ಸಿಮ್ಯುಲೇಷನ್ ತಂತ್ರಜ್ಞಾನಗಳು ಅಭಿವೃದ್ಧಿಗೊಂಡವು. ಆದರೆ ಇವೆಲ್ಲವೂ ಕೇವಲ ಮಾದರಿಗಳಷ್ಟೇ ಆಗಿದ್ದಾವೆ. ನಿಜವಾದ ಜಗತ್ತಿನಲ್ಲಿ ನಡೀತಾ ಇರುವ ಬದಲಾವಣೆಗಳು ಅವುಗಳಲ್ಲಿ ತಕ್ಷಣ ಪ್ರತಿಬಿಂಬಿಸೋದಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಮಿತಿಯನ್ನು ಮೀರಿ ಬಂದಿರತಕ್ಕಂಥ ಒಂದು ಹೊಸ ಪರಿಕಲ್ಪನೆಯೇ ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅನ್ನೋದು ಒಂದು ಪರಮಾದ್ಭುತ ಹೊಸ ತಾಂತ್ರಿಕ ಪರಿಕಲ್ಪನೆ. ಈ ಪರಿಕಲ್ಪನೆ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಒಳಪಟ್ಟು ಸಾರ್ವಜನಿಕವಾಗಿ ಕೇಳಿಬರ್ತಾ ಇದ್ದರೂ ಕೂಡ ಇದರ ಬೇರುಗಳು 50 ವರ್ಷಗಳಷ್ಟು ಹಿಂದಕ್ಕೆ ಹೋಗ್ತವೆ. ಈ ಮೂಲ ಪರಿಕಲ್ಪನೆ ಬಂದಿದ್ದು ನಾಸಾದಿಂದ. ಅಪೋಲೋ 13 ಮಿಷನ್ನಲ್ಲಿ ತೊಂದರೆ ಉಂಟಾದಾಗ ಭೂಮಿಯ ಮೇಲಿದ್ದ ವಿಜ್ಞಾನಿಗಳು ಬಾಹ್ಯಾಕಾಶ ನೌಕೆಯ ಒಂದು ತದ್ರೂಪ ಮಾದರಿಯನ್ನು, ಅಂದರೆ ಫಿಸಿಕಲ್ ರೆಪ್ಲಿಕಾವನ್ನು ಬಳಸಿ ಸಮಸ್ಯೆಯನ್ನು ಬಗೆಹರಿಸಿದ್ರು. ಮುಂದುವರೆದ ಈ ಪರಿಕಲ್ಪನೆಯನ್ನು 20ನೇ ಶತಮಾನದ ಕೊನೆಗೆ ಕೈಗಾರಿಕೆ ಮತ್ತು ಗಣಕ ತಂತ್ರಜ್ಞಾನಗಳ ಬೆಳವಣಿಗೆಯಲ್ಲಿ ನಾವು ಕಾಣಬಹುದು. ಉತ್ಪಾದನೆಯ ಕ್ಷೇತ್ರದಲ್ಲಿ ಯಂತ್ರಗಳ ಕಾರ್ಯಕ್ಷಮತೆಯನ್ನು, ಅಂದರೆ ಎಫಿಷಿಯನ್ಸಿಯನ್ನು ಹೆಚ್ಚಿಸುವ ಅಗತ್ಯತೆ, ಅನಿವಾರ್ಯತೆ ಎದುರಾಗುತ್ತೆ. ಈ ಅಗತ್ಯತೆ ಮತ್ತು ಅನಿವಾರ್ಯತೆ ಎದುರಾದಂತೆ ವಿಜ್ಞಾನಿಗಳು ಯಂತ್ರಗಳ ಗಣಕ ಮಾದರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ನಿಜವಾದ ಡಿಜಿಟಲ್ ಟ್ವಿನ್ ಪರಿಕಲ್ಪನೆಯನ್ನು 2002ರಲ್ಲಿ ಅಮೆರಿಕದ ಸಂಶೋಧಕ ಮಿಶಿಗನ್ ವಿಶ್ವವಿದ್ಯಾಲಯದ ಮೈಕೆಲ್ ಗ್ರೀವ್ಸ್ ಪ್ರಸ್ತಾಪನೆ ಮಾಡ್ತಾರೆ. ನಂತರ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಪರಿಕಲ್ಪನೆಯನ್ನು ತನ್ನ ಬಾಹ್ಯಾಕಾಶ ಯೋಜನೆಗಳಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಬಾಹ್ಯಾಕಾಶದ ನೌಕೆಗಳು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರಬೇಕಾದ್ರೆ ಅವುಗಳ ಸ್ಥಿತಿಯನ್ನು ಭೂಮಿಯಿಂದಲೇ ಮೇಲ್ವಿಚಾರಣೆ ಮಾಡೋದಕ್ಕೆ ಡಿಜಿಟಲ್ ಟ್ವಿನ್ಗಳು ಬಹಳ ನೆರವಾಗ್ತವೆ, ಉಪಯುಕ್ತ ಆಗ್ತವೆ ಅಂತ ಸಾಬೀತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂದರೆ ಹಲವು ವಸ್ತುಗಳ ಅಂತರ್ಜಾಲ ಮತ್ತು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಹಾಗೆಯೇ ಕ್ಲೌಡ್ ಕಂಪ್ಯೂಟಿಂಗು ಈ ತಂತ್ರಜ್ಞಾನಗಳು ಬೆಳೆದಂತೆ ಈ ಪರಿಕಲ್ಪನೆ ಸಂಪೂರ್ಣವಾಗಿ ಡಿಜಿಟಲ್ ರೂಪಕ್ಕೆ ತಿರುಗಿತು. ಡಿಜಿಟಲ್ ಟ್ವಿನ್ ಅಂತ ಹೇಳಿದ್ರೆ ಯಾವುದಾದರೂ ನೈಜ ವಸ್ತು, ಯಂತ್ರ, ಕಟ್ಟಡ, ವಾಹನ, ಕಾರ್ಖಾನೆ, ನಗರ ಅಥವಾ ಜೀವಿಯ ಡಿಜಿಟಲ್ ಅವಳಿ. ಇದು ಕೇವಲ 3 ಆಯಾಮದ ಚಿತ್ರ ಅಥವಾ ಗಣಕದ ಮಾದರಿ ಅಲ್ಲ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ನೈಜ ವಸ್ತುವಿನಿಂದ ನಿರಂತರವಾಗಿ ಮಾಹಿತಿಯನ್ನು ಪಡೆದು ಆ ಮೂಲ ವಸ್ತುವಿನ, ನಿಜ ವಸ್ತುವಿನ ಸ್ಥಿತಿ, ವರ್ತನೆ ಮತ್ತು ಅದರ ದಕ್ಷತೆಯನ್ನು, ಕಾರ್ಯಕ್ಷಮತೆಯನ್ನು ನೈಜ ಸಮಯದಲ್ಲಿನೇ ಪ್ರತಿ ಕ್ಷಣದಲ್ಲದು ಪ್ರತಿಬಿಂಬಿಸ್ತದೆ. ಹೀಗಾಗಿ ಡಿಜಿಟಲ್ ಟ್ವಿನ್ ತನ್ನ ನೈಜ ಸಂಗಾತಿ ಜೊತೆಗೆ, ನೈಜ ಮಾದರಿ ಜೊತೆಗೆ ಒಂದೇ ಸಮಯದಲ್ಲಿ ಅದು ಅದರ ಜೊತೆಗೇ ಜೀವಂತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ಡಿಜಿಟಲ್ ಟ್ವಿನ್ ಕಾರ್ಯನಿರ್ವಹಣೆ ಮಾಡುವ ವಿಧಾನ ಅತ್ಯಂತ ಆಸಕ್ತಿದಾಯಕ. ಮೊದಲು ನೈಜ ವಸ್ತುವಿನ ಮೇಲೆ ಸಂವೇದಕಗಳನ್ನ, ಅಂದರೆ ಸೆನ್ಸಾರ್ಗಳನ್ನ ಅಳವಡಿಸಲಾಗ್ತದೆ. ಈ ಸಂವೇದಕಗಳ ಉಷ್ಣತೆ, ಒತ್ತಡ, ವೇಗ, ಕಂಪನ, ತೇವಾಂಶ, ಇಂಧನ ಬಳಕೆ ಅಥವಾ ಇತರ ಎಲ್ಲ ಭೌತಿಕ ಮಾಹಿತಿಗಳನ್ನ ನಿರಂತರವಾಗಿ ದಾಖಲು ಮಾಡಲಾಗುತ್ತೆ. ಈ ಮಾಹಿತಿ ಅಂತರ್ಜಾಲದ ಮೂಲಕ ಗಣಕ ವ್ಯವಸ್ಥೆಗೆ ತಲುಪ್ತವೆ. ಅಲ್ಲಿ ಆ ವಸ್ತುವಿನ ಡಿಜಿಟಲ್ ಪ್ರತಿರೂಪ ನಿರ್ಮಾಣಗೊಂಡಿರ್ತದೆ. ನೈಜ ವಸ್ತುವಿನಿಂದ ಬರ್ತಕ್ಕಂಥ ಹೊಸ ಮಾಹಿತಿ ಆಧಾರದ ಮೇಲೆ ಡಿಜಿಟಲ್ ಮಾದರಿಯೂ ಕೂಡ ನಿರಂತರವಾಗಿ ಬದಲಾವಣೆಗೆ ಒಳಗಾಗ್ತಾ ಇರ್ತದೆ. ಅಂದರೆ ನೈಜ ವಸ್ತು, ಯಂತ್ರ ಅಥವಾ ಜೀವಿ ಹೇಗೆ ಬದುಕ್ತಾ ಇದೆಯೋ ಆ ಬದುಕನ್ನು ಡಿಜಿಟಲ್ ಟ್ವಿನ್ ಸಮಾನಾಂತರವಾಗಿ ತನ್ನದೇ ಡಿಜಿಟಲ್ ಲೋಕದಲ್ಲಿ ಬದುಕ್ತಾ ಇರ್ತದೆ. ಹೀಗಾಗಿ ಡಿಜಿಟಲ್ ಅವಳಿ ಯಾವಾಗಲೂ ತನ್ನ ನೈಜ ಸಂಗಾತಿಯ ನಿಜವಾದಂಥ ಆ ಕ್ಷಣದ ಸ್ಥಿತಿಯ ಪ್ರತಿಬಿಂಬ ಆಗಿರ್ತದೆ, ಪ್ರತಿನಿಧಿಯಾಗಿರ್ತದೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಗಾಳಿ ವಿದ್ಯುತ್ ಯಂತ್ರವನ್ನು ನಾವು ಬಳಸ್ಕೋಬಹುದು. ಅದರ ರೆಕ್ಕೆಗಳ ವೇಗ, ಉತ್ಪಾದನೆ ಆಗ್ತಾ ಇರುವ ವಿದ್ಯುತ್ತು, ಯಂತ್ರದ ಕಂಪನ ಮತ್ತು ಅದರ ತಾಪಮಾನದ ಮಾಹಿತಿಯನ್ನು ಅದರ ಮೇಲೆ ಇಟ್ಟಲ್ಪಟ್ಟಿರ್ತಕ್ಕಂಥ ಸಂವೇದಕಗಳು, ಸೆನ್ಸಾರ್ಗಳು ಸಂಗ್ರಹ ಮಾಡ್ತವೆ. ಡಿಜಿಟಲ್ ಟ್ವಿನ್ನು ಈ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಈ ಯಂತ್ರದಲ್ಲಿ ಯಾವುದೇ ದೋಷ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ಮೊದಲೇ ತಿಳಿಸುತ್ತೆ. ಇದರಿಂದ ಯಂತ್ರ ಕೆಟ್ಟು ಹೋಗುವ ಮೊದಲನೇ ದುರಸ್ತಿ ಮಾಡ್ಬೋದು. ಈ ವಿಧಾನವನ್ನು ಪೂರ್ವ ಅನುಮಾನದ ನಿರ್ವಹಣೆ ಅಂತ ಹೇಳ್ತಾರೆ. ಇಂದಿನ ಕೈಗಾರಿಕಾ ಯುಗದಲ್ಲಿ ಮತ್ತು ಕ್ಷೇತ್ರದಲ್ಲಿ ಡಿಜಿಟಲ್ ಟ್ವಿನ್ನು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಆಧುನಿಕ ಕಾರ್ಖಾನೆಗಳಲ್ಲಿ ಪ್ರತಿಯೊಂದು ಯಂತ್ರಕ್ಕೂ ಡಿಜಿಟಲ್ ಅವಳಿಯನ್ನು ನಿರ್ಮಾಣ ಮಾಡುವಂಥ ದಿನಗಳು ಬರ್ತಾ ಇದ್ದಾವೆ. ಇದರಿಂದ ಉತ್ಪಾದನೆಯ ಪ್ರತಿಕ್ರಿಯೆ ಪ್ರತಿಯೊಂದು ಹಂತವನ್ನು ಮೇಲ್ವಿಚಾರಣೆ ಮಾಡ್ಬೋದು. ಯಂತ್ರಗಳ ದೋಷಗಳನ್ನ ಮುಂಚಿತವಾಗಿ ಪತ್ತೆ ಹಚ್ಚಬಹುದು. ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು.
ಉತ್ಪಾದಕತೆಯನ್ನು ಹೆಚ್ಚಿಸಬಹುದು. ಇದರಿಂದ ಕೈಗಾರಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಲಾಭದಾಯಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತವೆ. ವಿಮಾನಯಾನ ಕ್ಷೇತ್ರದಲ್ಲೂ ಕೂಡ ಡಿಜಿಟಲ್ ಟ್ವಿನ್ ಕ್ರಾಂತಿಕಾರಕ ಬದಲಾವಣೆಗಳನ್ನ ತರ್ತಾ ಇದೆ. ವಿಮಾನದ ಇಂಜಿನ್ಗಳ ಡಿಜಿಟಲ್ ಪ್ರತಿರೂಪಗಳನ್ನ ನಿರ್ಮಾಣ ಮಾಡಿ ಅವುಗಳ ದಕ್ಷತೆಯನ್ನು, ಕಾರ್ಯಕ್ಷಮತೆಯನ್ನು ನಿರಂತರವಾಗಿ ಗಮನಿಸಲಾಗ್ತಾ ಇದೆ. ಎಂಜಿನ್ ಯಾವುದಾದ್ರೂ ಭಾಗದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕಂಡು ಬಂದರೆ ಅದನ್ನು ಮುಂಚಿತವಾಗಿ ಸರಿಪಡಿಸ್ಬೋದು. ಇದರಿಂದ ಸುರಕ್ಷತೆ ಹೆಚ್ಚೋದ್ರ ಜೊತೆಗೆ ನಿರ್ವಹಣೆಯ ವೆಚ್ಚ ಕೂಡ, ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಡಿಜಿಟಲ್ ಟ್ವಿನ್ ಪರಿಕಲ್ಪನೆ ನಗರಗಳ ಯೋಜನೆಯಲ್ಲಿಯೂ ಕೂಡ ಹೊಸ ಸಾಧ್ಯತೆಗಳನ್ನ ತೆರೆದಿಟ್ಟೈತೆ. ಅನೇಕ ದೇಶಗಳು ತಮ್ಮ ನಗರಗಳ ಡಿಜಿಟಲ್ ರೂಪಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ. ಸಂಚಾರ ದಟ್ಟಣೆ, ವಿದ್ಯುತ್ ಬಳಕೆ, ನೀರಿನ ಪೂರೈಕೆ ಮತ್ತು ಪ್ರವಾಹದ ಅಪಾಯಗಳನ್ನ ಈ ಮಾದರಿಗಳ ಮೂಲಕ ವಿಶ್ಲೇಷಣೆ ಮಾಡಬಹುದು. ನಗರದಲ್ಲಿ ಹೊಸ ರಸ್ತೆ ಅಥವಾ ಸೇತುವೆ ನಿರ್ಮಾಣ ಮಾಡಿದರೆ ಅದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಮೊದಲು ಡಿಜಿಟಲ್ ಜಗತ್ತಿನಲ್ಲೇ ಪರೀಕ್ಷೆ ಮಾಡೋದನ್ನ ಇವು ಸಾಧ್ಯ ಮಾಡ್ತವೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ಈ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ. ಹೊಲಗಳ ಮಣ್ಣಿನ ತೇವಾಂಶ, ಹವಾಮಾನ ಪರಿಸ್ಥಿತಿ ಮತ್ತು ಬೆಳೆಗಳ ಬೆಳವಣಿಗೆಯನ್ನು ಡಿಜಿಟಲ್ ಟ್ವಿನ್ ಮೂಲಕ ಗಮನಿಸಬಹುದು. ಇದರಿಂದ ನೀರಾವರಿ, ರಸಗೊಬ್ಬರದ ಬಳಕೆ ಮತ್ತು ಬೆಳೆ ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಡೆಸಬಹುದು. ಡಿಜಿಟಲ್ ಟ್ವಿನ್ ಅನ್ನು ನಿಜವಾದ ಶಕ್ತಿ ಕೃತಕ ಬುದ್ಧಿಮತ್ತೆ ಸೇರಿಕೊಂಡಾಗ ಹೊರಹೊಮ್ಮುತ್ತದೆ. ಸಾವಿರಾರು ಸಂವೇದಕಗಳಿಂದ, ಅಂದರೆ ಸೆನ್ಸಾರ್ಗಳಿಂದ ಬರ್ತಕ್ಕಂಥ ಮಾಹಿತಿಯನ್ನು ಕೃತಕ ಬುದ್ಧಿಮತ್ತೆ ವಿಶ್ಲೇಷಣೆ ಮಾಡಿ ಭವಿಷ್ಯದ ಘಟನೆಗಳನ್ನ ಊಹಿಸಬಹುದು. ಯಾವ ಯಂತ್ರ ಯಾವಾಗ ಕೆಟ್ಟು ಹೋಗ್ಬೋದು, ಯಾವ ಭಾಗ ಕೆಲಸವನ್ನು ಮಾಡದೇ ಇರ್ಬೋದು, ಯಾವ ಭಾಗವನ್ನು ಬದಲಾಯಿಸಬೇಕಾಗುತ್ತೆ ಅಥವಾ ಯಾವ ವಿಧಾನದಿಂದ ದಕ್ಷತೆಯನ್ನು ಹೆಚ್ಚಿಸ್ಬೋದು ಅನ್ನೋದನ್ನು ಮುಂಚಿತವಾಗಿ ತಿಳಿಸ್ಬೋದು. ಇದರಿಂದ ಮಾನವ ನಿರ್ಧಾರಗಳ ಗುಣಮಟ್ಟ ಕೂಡ ಹೆಚ್ಚುತ್ತೆ. ಆದರೂ ಕೂಡ ಡಿಜಿಟಲ್ ಟ್ವಿನ್ ತಂತ್ರಜ್ಞಾನಕ್ಕೆ ಕೆಲವು ಸವಾಲುಗಳಿದ್ದಾವೆ. ಅಪಾರ ಪ್ರಮಾಣದ ದತ್ತಾಂಶವನ್ನು, ಅಂದರೆ ಡೇಟಾವನ್ನು ಸಂಗ್ರಹ ಮಾಡೋದು ಮತ್ತು ಸಂಸ್ಕರಿಸೋದು ಸುಲಭವಾದ ಕೆಲಸ ಅಲ್ಲ. ಮಾಹಿತಿಯ ಭದ್ರತೆ ಮತ್ತು ಗೌಪ್ಯತೆ ಪ್ರಶ್ನೆಗಳು ಕೂಡ ಹುಟ್ಟುತ್ತವೆ. ವಿಶೇಷವಾಗಿ ಮಾನವರ ಡಿಜಿಟಲ್ ಅವಳಿಗಳನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ವೈಯಕ್ತಿಕ ಮಾಹಿತಿಯ ರಕ್ಷಣೆ ಅತ್ಯಂತ ಮುಖ್ಯ ಆಗ್ತದೆ. ಇದರ ಜೊತೆಗೆ ನಿಖರವಾದ ಮಾದರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೆಚ್ಚಿನ ವೆಚ್ಚ ಮತ್ತು ತಾಂತ್ರಿಕ ಪರಿಣತಿ ಬೇಕು. ಭವಿಷ್ಯದಲ್ಲಿ ಡಿಜಿಟಲ್ ಟ್ವಿನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗ ಆಗುವ ಸಾಧ್ಯತೆ ಇದೆ. ಪ್ರತಿಯೊಂದು ಕಾರು, ವಿಮಾನ, ಕಾರ್ಖಾನೆ, ಆಸ್ಪತ್ರೆ ಮತ್ತು ನಗರಕ್ಕೆ ಅಷ್ಟೇ ಅಲ್ಲ, ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಗೂ ಡಿಜಿಟಲ್ ಅವಳಿ ಇರಬಹುದು. ಮುಂದೆ ಬರುವ ಎಲ್ಲ ಸಾಧ್ಯತೆಗಳಿದೆ. ಯಾವುದೇ ಬದಲಾವಣೆಯನ್ನು ನೈಜ ಜಗತ್ತಿನಲ್ಲಿ ಮಾಡುವ ಮೊದಲು ಅದರ ಪರಿಣಾಮವನ್ನು ಡಿಜಿಟಲ್ ಜಗತ್ತಿನಲ್ಲಿ ಪರೀಕ್ಷೆ ಮಾಡಬಹುದು. ಇದರಿಂದ ಅಪಾಯಗಳು ಕುಗ್ಗುತ್ತವೆ, ಸಂಪನ್ಮೂಲಗಳ ಉಳಿತಾಯ ಆಗುತ್ತೆ ಮತ್ತು ನಿರ್ಧಾರಗಳು ಹೆಚ್ಚು ನಿಖರಾಗ್ತವೆ. ಆರೋಗ್ಯ ಕ್ಷೇತ್ರದಲ್ಲಿ ಡಿಜಿಟಲ್ ಟ್ವಿನ್ ಸಾಧ್ಯತೆಗಳು ಇನ್ನಷ್ಟು ರೋಚಕವಾಗಿದ್ದಾವೆ, ರೋಮಾಂಚನಕಾರಿಯಾಗಿದ್ದಾವೆ. ಭವಿಷ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಡಿಜಿಟಲ್ ಅವಳಿ ನಿರ್ಮಿಸುವ ಕನಸು ವಿಜ್ಞಾನಿಗಳಲ್ಲೈತೆ. ವ್ಯಕ್ತಿಯ ದೇಹದ ರಚನೆ, ರಕ್ತದ ಮಾಹಿತಿ, ಹೃದಯದ ಕಾರ್ಯವೈಖರಿ ಮತ್ತು ಇತರ ವೈದ್ಯಕೀಯ ಮಾಹಿತಿಗಳನ್ನ ಆಧರಿಸಿ ಡಿಜಿಟಲ್ ಪ್ರತಿರೂಪವನ್ನು ನಿರ್ಮಾಣ ಮಾಡಬಹುದು. ಹೊಸ ಔಷಧಿಯನ್ನು ನೇರವಾಗಿ ರೋಗಿಯ ಮೇಲೆ ಪ್ರಯೋಗ ಮಾಡೋ ಮೊದಲು ಡಿಜಿಟಲ್ ಟ್ವಿನ್ ಮೇಲೆ ಪರೀಕ್ಷೆ ಮಾಡಬಹುದು. ಇದರಿಂದ ಚಿಕಿತ್ಸೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ರೂಪಿಸಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಡಿಜಿಟಲ್ ಟ್ವಿನ್ ಅನ್ನೋದು ಕೇವಲ ಹೊಸ ತಂತ್ರಜ್ಞಾನವಲ್ಲ, ಅದು ನೈಜ ಮತ್ತು ಡಿಜಿಟಲ್ ಜಗತ್ತುಗಳ ನಡುವಿನ ಒಂದು ದೊಡ್ಡ ಸೇತುವೆ. ಸಂವೇದಕಗಳು, ಸೆನ್ಸಾರ್ಸು, ಅಂತರ್ಜಾಲ, ಮಹಾ ದತ್ತಾಂಶ ಅಂದರೆ ಬಿಗ್ ಡೇಟಾ, ಹಾಗೆಯೇ ಕೃತಕ ಬುದ್ಧಿಮತ್ತೆಯ ಸಂಗಮದಿಂದ ಹುಟ್ಟಿದಂಥ ಈ ಪರಿಕಲ್ಪನೆ ಮಾನವ ನಾಗರಿಕತೆಯ ಮುಂದಿನ ಹಂತವನ್ನು ರೂಪಿಸ್ತಕ್ಕಂಥ ಎಲ್ಲ ಸಂಭವನೀಯತೆಗಳನ್ನ, ಸಾಮರ್ಥ್ಯಗಳನ್ನ ಹೊಂದೈತೆ. ಒಂದು ಕಾಲದಲ್ಲಿ ನಕ್ಷೆಗಳು ಮತ್ತು ಮಾದರಿಗಳು, ಅಂದರೆ ಮ್ಯಾಪ್ಸ್ ಆ್ಯಂಡ್ ಮಾಡೆಲ್ಸು, ಮನುಷ್ಯರಿಗೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾದಂತೆ 21ನೇ ಶತಮಾನದಲ್ಲಿ ಡಿಜಿಟಲ್ ಟ್ವಿನ್ಗಳು ನೈಜ ಜಗತ್ತಿನ ಆಳವಾದ ತಿಳುವಳಿಕೆಯನ್ನು ನೀಡುವ ಅತ್ಯಂತ ಶಕ್ತಿಶಾಲಿಯಾದಂಥ ಸಾಧನಗಳಿಗಾಗಿ ರೂಪುಗೊಳ್ತವೆ. ಅಂತಹ ದಿನಗಳಿಗಾಗಿ ನಾವು ಕಾಯೋಣ, ಅವುಗಳ ಪರಿಣಾಮಗಳನ್ನು ನೋಡೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗೆ ನಾವು ಊಹೆ ಮಾಡದ ರೀತಿಯಲ್ಲಿ ಬದಲಾವಣೆಗಳನ್ನ ತರುತ್ತೆ, ನಾವು ಆ ಬದಲಾವಣೆಗಳು ಯಾವುವು ಅಂತ ಅರಿಯೋದ್ರ ಒಳಗಡೆನೆ ಆ ಬದಲಾವಣೆಯ ಭಾಗಗಳಾಗಿರ್ತೀವಿ, ಅಂಗಗಳಾಗಿರ್ತೀವಿ, ಹಾಗೂ ಆ ಬದಲಾವಣೆಗಳನ್ನು ಬಳಸಿ ಅವುಗಳಿಂದ ಹೊರಬರದಂಥ ಸ್ಥಿತಿಯನ್ನು ತಲುಪ್ತೇವೆ. ವಿಜ್ಞಾನ ತಂತ್ರಜ್ಞಾನ ಯಾವಾಗಲೂ ಮುಂದಕ್ಕೆ ನಡೆಯುತ್ತದೆಯೇ ಹೊರತು ಹಿಂದಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಅವುಗಳನ್ನು ಕುರಿತಾಗಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.